ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದಲ್ಲಿ ನಾವು ಪಾಠ ಸೆಕೆಂಡಲ್ಲಿ ಅಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ಲೆಕ್ಕಗಳನ್ನು ಎಲ್ಲ ನೋಡಿದ್ವಿ. ಆ ಎಲ್ಲ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳೇ ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ ಬಿಡಿಸಿರ್ತೀರಾ ಅಂತ ಹೇಳಿ ಭಾವಿಸಿ, ನಮ್ಮ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾರ್ಟ್ 3 ಭಾಗಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಈ ಪಾರ್ಟ್ 3 ನಾವು ಮುಖ್ಯವಾಗಿ ಡಿಸ್ಕಸ್ ಮಾಡುವಂತಹ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿ ತೆಗೆದುಕೊಂಡ್ರೆ, ಘನಾಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸುವುದು. ಅಂದರೆ ಒಂದು ವಸ್ತುವನ್ನು ಕರಗಿಸಿ ಅದರ ಆಕಾರವನ್ನು ಬದಲಾಯಿಸಿದಾಗ ಅದರ ಘನದಲ್ಲಿ ಅಥವಾ ಘನಫಲದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಉದಾಹರಣೆ ಲೆಕ್ಕದ ಮೂಲಕ ಬಿಡಿಸ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಒಂದು ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿರುವ ಹಾಗೆ, ಒಂದು ಶಂಕುವಿನ ಎತ್ತರ 24 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯವು 6 ಸೆಂಟಿಮೀಟರ್ ಇದೆ. ಮಾದರಿಯನ್ನು ತಯಾರಿಸಿದ ಜೇಡಿ ಮಣ್ಣಿನಿಂದ ತಯಾರಿಸಿದೆ. ಒಂದು ಮಗುವು ಇದನ್ನು ಗೋಲಾಕೃತಿಗೆ ಪರಿವರ್ತಿಸಿದರೆ ಗೋಲದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಏನು ಪರಿಹಾರ ಅಂತ ಹೇಳಿ ನಾವು ತೆಗೆದುಕೊಂಡ್ರೆ, ಶಂಕುವಿನ ಘನಫಲ = 1/3 π × 6 × 6 × 24 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಗೋಲದ ತ್ರಿಜ್ಯವು r ಎಂದಾದರೆ ಅದರ ಘನಫಲ 4/3 πr³ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಜೇಡಿ ಮಣ್ಣಿನಿಂದ ಮಾಡಿದ ಶಂಕುವಿನ ಘನಫಲ ಮತ್ತು ಗೋಲದ ಘನಫಲ ಇವೆರಡು ಸಮನಾಗಿದ್ದರೆ 4/3 πr³ = 1/3 × π × 6 × 6 × 24 ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ r³ = 3 × 3 × 24. ಇದನ್ನು ನಾವು ಸ್ಕ್ವೇರ್ ಟೈಪಲ್ಲಿ ಬರೆದ್ರೆ 3² × 2 ಕ್ಯೂಬ್. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ, ಘಾತ ಸೂಚಿ ಒಂದೇ ಇರೋದ್ರಿಂದ ಆಧಾರ ಸಂಖ್ಯೆಗಳನ್ನು ಗುಣಿಸಿದರೆ r = 3 × 2 ಅಂದರೆ 3 6. ಆದ್ದರಿಂದ ಗೋಳದ ತ್ರಿಜ್ಯ ಏನು 6 ಸೆಂಟಿಮೀಟರ್ ಅಂತ ಹೇಳಿಬಿಟ್ಟು ಕರೆಯಲ್ಪಡ್ತೀವಿ. ಸೊ ಹಾಗಾದರೆ ಈ ಸಿಂಪಲ್ ಆಗಿರುವಂತಹ ಲೆಕ್ಕ ವಿದ್ಯಾರ್ಥಿಗಳೇ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಓಕೆ, ನೆಕ್ಸ್ಟು ಮುಂದಿನ ಉದಾಹರಣೆ 9 ವಿದ್ಯಾರ್ಥಿಗಳೇ ನಿಮಗೆ ಬಿಟ್ಟಿದ್ದೇನೆ. ಆ ಲೆಕ್ಕವನ್ನು ಸೊಲ್ಯೂಷನ್ ಇಲ್ಲಿ ಕೊಡಲಾಗಿದೆ. ಸೊ ಅದನ್ನು ವರ್ಕೌಟ್ ಮಾಡಿ. ಓಕೆ, ಮಾಡ್ತಿರಲ್ಲ? ಹಾಗಾದರೆ ಮುಂದಿನ ಉದಾಹರಣೆ 10ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಒಂದು ತಾಮ್ರದ ಸರಳಿನ ವ್ಯಾಸ 1 ಸೆಂಟಿಮೀಟರ್ ಮತ್ತು ಉದ್ದ 8 ಸೆಂಟಿಮೀಟರ್ ಇದೆ. ಇದನ್ನು ಒಂದೇ ದಪ್ಪ ಹೊಂದಿರುವ 1 ಮೀಟರ್ ಉದ್ದದ ತಂತಿಯಾಗಿ ಎಳೆಯಲಾಗಿದೆ. ಈ ತಂತಿಯ ದಪ್ಪವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದರೆ ವಿದ್ಯಾರ್ಥಿಗಳ ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನಾವು ತೆಗೆದುಕೊಂಡ್ರೆ, ಸರಳಿನ ಘನಫಲ π × 1/2 2 × 8 ಸೆಂಟಿಮೀಟರ್ ಕ್ಯೂಬ್. ಅಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಸಾಲ್ವ್ ಮಾಡಿದರೆ 2π ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಅದೇ ಘನಫಲವನ್ನು ಹೊಂದಿರುವ ತಂತಿಯ ಉದ್ದ ತಗೊಂಡ್ರೆ 18 ಮೀಟರ್. ಸೊ ಅಲ್ಲಿಗೆ 1800 ಸೆಂಟಿಮೀಟರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ತಂತಿಯ ಅಡ್ಡ ಸೀಳಿಕೆಯ ತ್ರಿಜ್ಯ r ಅಂತ ಹೇಳಿ ತೆಗೆದುಕೊಳ್ಳೋಣ. ಅದರ ಘನಫಲ ಏನಾಗುತ್ತೆ 4 πr² × 1800 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಅದರಿಂದ πr² × 1800 = 2π. ಹಾಗಾಗಿ r² = 1/900, r = 1/30 ಅಂತ ಹೇಳಿ ಕರೆಯಲ್ಪಡ್ತೀವಿ. ಅಂದರೆ 900ರ ವರ್ಗಮೂಲ 30. ಆದ್ದರಿಂದ ತಂತಿಯ ಅಡ್ಡ ಸೀಳಿಕೆಯ ವ್ಯಾಸ ಅಂದರೆ ತಂತಿಯ ದಪ್ಪ 1/15 ಸೆಂಟಿಮೀಟರ್. ಅಂದರೆ ಅದನ್ನು ದಶಾಂಶ ರೂಪದಲ್ಲಿ ಬರೆದ್ರೆ 0.67 mm ಅಂತ ಹೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಸೊ ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾದರೆ ನೆಕ್ಸ್ಟ್ ಉದಾಹರಣೆ 11ನೇ ಲೆಕ್ಕವನ್ನು ಕೂಡ ವಿದ್ಯಾರ್ಥಿಗಳೇ ನಿಮಗೆ ಬಿಡಲ್ಪಟ್ಟಿದ್ದೇನೆ. ಏಕೆಂದರೆ ಸೊಲ್ಯೂಷನ್ ಅದರಲ್ಲೇ ಇರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾದರೆ ಮುಂದೆ ಅಭ್ಯಾಸ ಲೆಕ್ಕಕ್ಕೆ ಹೋಗೋಣ. ಓಕೆ, ಅಭ್ಯಾಸ 15.3ರಲ್ಲಿ
ಒಟ್ಟು 9 ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಲ್ಲಿ ನಿಮಗೆ ಕೊಡಲಾಗಿದೆ. ಈ ಪ್ರಶ್ನೆಗಳಲ್ಲಿ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಬರುವಂತಹ ಪ್ರಶ್ನೆಗಳನ್ನು ಮಾತ್ರ ಸ್ಟೈಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಉಳಿದ ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂತಲ್ಲ, ಸೊ ಇಂಪಾರ್ಟೆಂಟೇ, ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತೆಗೆದುಕೊಂಡಾಗ ಕೆಲವು ಪ್ರಶ್ನೆಗಳು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಂಥದ್ದು ಮಾತ್ರ ಇಲ್ಲಿ ಡಿಸ್ಕಸ್ ಮಾಡೋಣ. ಉಳಿದ ಪ್ರಶ್ನೆಗಳನ್ನು ಹಾಗೆ ವಿದ್ಯಾರ್ಥಿಗಳೇ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಒಂದ್ಸಲ ವರ್ಕೌಟ್ ಮಾಡಿ. ಏಕೆಂದರೆ ಅವುಗಳಿಗೆ ಸೊಲ್ಯೂಷನ್ಸು ಸ್ಟೆಪ್ಸ್ಗಳನ್ನು ಇದರಲ್ಲಿ ನಿಮಗೆ ಕೊಡಲಾಗಿದೆ. ಹಾಗಾಗಿ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಹಾಗಾದರೆ ಅಭ್ಯಾಸ 15.3 ಅಂದರೆ 15.3ರಲ್ಲಿ ಮೊದಲ ಪ್ರಶ್ನೆಯನ್ನು ನಾವು ತೆಗೆದುಕೊಂಡ್ರೆ 4.2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಲೋಹದ ಗೋಳವನ್ನು ಕರಗಿಸಿ ಅದನ್ನು 6 ಸೆಂಟಿಮೀಟರ್ ತ್ರಿಜ್ಯವಿರುವ ಸಿಲಿಂಡರ್ನ ಆಕಾರದಲ್ಲಿ ಮರುರೂಪ ನೀಡಲಾಗಿದೆ. ಸಿಲಿಂಡರ್ನ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳು ಏನೇನು ಅಂತ ಹೇಳಿ ನಾವು ತಗೊಂಡ್ರೆ, ಗೋಳದ ತ್ರಿಜ್ಯ R1 = 4.2 ಸೆಂಟಿಮೀಟರ್, ಹಾಗೆ ಸಿಲಿಂಡರ್ನ ತ್ರಿಜ್ಯ R2 = 6 ಸೆಂಟಿಮೀಟರ್. ಹಾಗಾಗಿ ಇಲ್ಲಿ ನಮಗೆ ಪ್ರಶ್ನೆಯ ಪ್ರಕಾರ ತೆಗೆದುಕೊಂಡ್ರೆ ಗೋಳದ ತ್ರಿಜ್ಯ ಅನ್ನೋದು ಸಿಲಿಂಡರ್ನ ತ್ರಿಜ್ಯಕ್ಕೆ ಪರಸ್ಪರ ಸಮನಾಗಿರುತ್ತೆ. ಸೊ ವಿದ್ಯಾರ್ಥಿಗಳ ಅವುಗಳ ಸೂತ್ರವನ್ನು ತೆಗೆದುಕೊಂಡ್ರೆ 4/3 πr1³ = πr2² ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಅಲ್ಲಿಗೆ ಪೈ ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋಕ್ಕೆ ಅಂಶಗಳಿಗೆ ನಾವು ಬೆಲೆಗಳನ್ನು ಆದೇಶಿಸಿದರೆ 4/3 × 4.2³ = 6² h. ವಿದ್ಯಾರ್ಥಿಗಳು ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ವಾ? ಓಕೆ, 4 × 1.4 × 4.2 × 4.2 = 36 h. ಸೊ ಅಲ್ಲಿಗೆ ಇದಿಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 98,784 = 36 h ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಇಲ್ಲಿ ಹೆಚ್ಚು ಬೆಲೆಯನ್ನು ನಾವು ಕಂಡುಹಿಡಿದ್ರೆ h ಏನಾಗುತ್ತೆ 2.744 ಸೆಂಟಿಮೀಟರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿತಾ ಹೋಗ್ತೀವಿ. ಸೊ ಈ ಸ್ಟೆಪ್ಪು ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ತ್ರಿಜ್ಯಗಳನ್ನು ಹೊಂದಿರುವ ಲೋಹದ 3 ಗೋಳಗಳನ್ನು ಕರಗಿಸಿ ಒಂದು ಲೋಟದ ಗೋಳವನ್ನು ಮಾಡಿದೆ. ಹೀಗೆ ಉಂಟು ಮಾಡಿದ ನವೀನ ಗೋಳದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದರೆ ಈ ಪ್ರಶ್ನೆಗೆ ಪರಿಹಾರ ಏನು ಅಂತ ನಾವು ತಗೊಂಡ್ರೆ R1 = 6 ಸೆಂಟಿಮೀಟರ್, R2 = 8 ಸೆಂಟಿಮೀಟರ್, ಹಾಗಾದರೆ R3 = 10 ಸೆಂಟಿಮೀಟರ್. ಹಾಗಾಗಿ ನವೀನ ಗೋಳದ ತ್ರಿಜ್ಯ R ಆಗಿರಲಿ ಅಂತ ಹೇಳಲ್ಪಡ್ತೀವಿ. ವಿದ್ಯಾರ್ಥಿಗಳೇ, ಅಲ್ಲಿ ನಾವು ಫಾರ್ಮುಲಾವನ್ನು ತಗೊಂಡ್ರೆ 4/3 πr³ = 4/3 πr1³ ಪ್ಲಸ್ 4/3 πr2³ ಪ್ಲಸ್ 4/3 πr3³. ಸೊ ಅಲ್ಲಿಗೆ 4/3 ಪೈಯನ್ನು ಕಾಮನ್ ತಗೊಳ್ತೀವಿ. R1³ ಪ್ಲಸ್ R2³ ಪ್ಲಸ್ R3³ ಅಂತ ಉಳಿಯುತ್ತೆ. ಸೊ ಅಲ್ಲಿಗೆ 4/3 ಪೈ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಉಳಿಯೋ ಅಂಶಗಳು ಯಾವ್ದ್ಯಾವುದು? R³ = 6³ ಪ್ಲಸ್ 8³ ಪ್ಲಸ್ 10³ ಸೊ ಅಲ್ಲಿಗೆ 6 36 36 216 ಪ್ಲಸ್ 8 64 64 512 10 100 110 1000 ಹೌದಾನೆ? ಸೊ ಅಲ್ಲಿಗೆ ಇದಿಷ್ಟನ್ನು ನಾವು ಕೂಡಿದರೆ ವಿದ್ಯಾರ್ಥಿಗಳೇ 1728 ಬರುತ್ತೆ. ಸೊ ಇಲ್ಲಿ ಕ್ಯೂಬ್ ಇರೋದ್ರಿಂದ ಇದಕ್ಕೆ ಘನಮೂಲವನ್ನು ನಾವು ಕಂಡುಹಿಡಿಬೇಕು. ಹಾಗಾಗಿ R = ಏನಾಗುತ್ತೆ 12 ಸೆಂಟಿಮೀಟರ್ ಅಂತ ಹೇಳಿಬಿಟ್ಟು ಕರೆಯಲ್ಪಡ್ತೀವಿ. ಸೊ ವಿದ್ಯಾರ್ಥಿಗಳೇ, ಈ ಲೆಕ್ಕ ತುಂಬ ಈಸಿ ಇದೆ ಅಲ್ವಾ? ಸೊ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 20 ಮೀಟರ್ ಆಳ ಮತ್ತು 7 ಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಬಾವಿಯನ್ನು ತೋಡಿದೆ ಮತ್ತು ಭೂಮಿಯಿಂದ ತೆಗೆದ ಮಣ್ಣನ್ನು ಸಮವಾಗಿ ಹರಡಿ 22 ಮೀಟರ್ ಇಂಟು 14 ಮೀಟರ್ ವೇದಿಕೆಯನ್ನು ಮಾಡಿದೆ. ವೇದಿಕೆಯ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಇದೆ.
ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳನ್ನು ನಾವು ಮೊದಲನೇದಾಗಿ ಬರ್ಕೊಳ್ಳೋಣ. ಬಾವಿಯ ಆಳ h = 20 ಮೀಟರ್ ಇದೆ. ಬಾವಿಯ ತ್ರಿಜ್ಯ ಸ್ಮಾಲ್ r = ಎಷ್ಟಿದೆ? 7/2 ಮೀಟರ್ ಇದೆ. ಹಾಗಾಗಿ ವೇದಿಕೆಯ ಉದ್ದ L = 22 ಮೀಟರ್, ಅಗಲ B = 14 ಮೀಟರ್. ಹಾಗಾದರೆ ಎತ್ತರ ಎಷ್ಟು? h = ? ಬಾವಿಯ ಗಾತ್ರ = ವೇದಿಕೆಯ ಗಾತ್ರ. ಇವೆರಡು ಪರಸ್ಪರ ಸಮನಾಗಿದೆ. ಹಾಗಾಗಿ πr²h = LBH. ವಿದ್ಯಾರ್ಥಿಗಳ, ಇಲ್ಲಿ ನಾವು ಈ ಸೂತ್ರಗಳಿಗೆ ಬೆಲೆಗಳನ್ನು ಆದೇಶಿಸಿದರೆ 22/7 × 7/2 × 7/2 × 20 = 22 × 14h ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 14h = 22 × 7 × 5. ಅಲ್ಲಿಗೆ h ಏನಾಗುತ್ತೆ? 770/308. ಸೊ ಅಲ್ಲಿಗೆ ವಿದ್ಯಾರ್ಥಿಗಳ 308ರಿಂದ 770 ಭಾಗಿಸಿದ್ರೆ 2.5 ಮೀಟರ್ ಅಂತ ಹೇಳಿ ಬರುತ್ತೆ. ಏನದು? 2.5 ಮೀಟರ್ ಅನ್ನುವಂಥದ್ದು ವೇದಿಕೆಯ ಎತ್ತರ ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಸೂತ್ರವನ್ನು ಉಪಯೋಗಿಸ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಏನು ಡೌಟ್ ಇಲ್ಲ ಅಲ್ವಾ? ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ತಿಳಿತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ ಲೆಕ್ಕಗಳು ಅಂದರೆ 4 ಮತ್ತು 5ನೇ ಲೆಕ್ಕಗಳನ್ನು ವಿದ್ಯಾರ್ಥಿಗಳೇ ನಿಮಗೆ ಬಿಡಲ್ಪಟ್ಟಿದ್ದೇನೆ. ಸೊ ಅದರ ನಿಮಗೆ ಕ್ಯಾಲ್ಕುಲೇಷನ್ ಪಾರ್ಟು ಇದರಲ್ಲೇ ಇದೆ. ಹಾಗಾಗಿ ನೀವೇ ವರ್ಕೌಟ್ ಮಾಡಿಬಿಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 1.75 ಸೆಂಟಿಮೀಟರ್ ವ್ಯಾಸ ಹಾಗೂ 2 mm ದಪ್ಪ ಇರುವ ಬೆಳ್ಳಿ ನಾಣ್ಯಗಳಿವೆ. ಈ ನಾಣ್ಯಗಳನ್ನು ಕರಗಿಸಿ 5.5 ಸೆಂಟಿಮೀಟರ್ × 10 ಸೆಂಟಿಮೀಟರ್ × 3.5 ಸೆಂಟಿಮೀಟರ್ ಅಳತೆಯ ಒಂದು ಆಯತಘನವನ್ನು ಮಾಡಬೇಕಾಗಿದೆ. ಹಾಗಾದರೆ ಎಷ್ಟು ಬೆಳ್ಳಿಯ ನಾಣ್ಯಗಳು ಬೇಕು ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ಬೆಳ್ಳಿಯ ನಾಣ್ಯಗಳ ಸಂಖ್ಯೆ = ಆಯತಘನದ ಘನಫಲ / ಬೆಳ್ಳಿ ನಾಣ್ಯದ ಘನಫಲ. ಅಲ್ಲಿಗೆ LBH / πr²h ಅಂತೇಳಿ ಕರೆಯಲ್ಪಡ್ತೀವಿ. ಸೂತ್ರವನ್ನು ಇದರಲ್ಲಿ ಆದೇಶಿಸಿರೋದಷ್ಟು ವಿದ್ಯಾರ್ಥಿಗಳ. ಬೆಳ್ಳಿಯ ನಾಣ್ಯಗಳ ಘನಫಲ LBH = 5.5 × 10 × 3.5. ಸೊ ಅಲ್ಲಿಗೆ ಇದಿಷ್ಟನ್ನು ನಾವು ಗುಣಿಸಿದರೆ 192.5 ಸೆಂಟಿಮೀಟರ್³ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಆಯತಘನದ ಘನಫಲ πr²h ಹೌದಾನೆ. ಸೊ ಅಲ್ಲಿಗೆ 22/7 × 1.75/2 × 1.75/2 × 0.2. ಅಲ್ಲಿ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದರೆ ವಿದ್ಯಾರ್ಥಿಗಳೇ 0.48125 ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಬೆಳ್ಳಿ ನಾಣ್ಯಗಳ ಸಂಖ್ಯೆ = 192.5/0.14825. ಸೊ ಅಲ್ಲಿಗೆ ಇದನ್ನು ನಾವು ಭಾಗಿಸಿದ್ರೆ ಬರೋದು 400 ಅಂಥೇಳಿ ಬರುತ್ತೆ. ಏನಿದು? ಟೋಟಲ್ಲು ಆ ಬೆಳ್ಳಿ ನಾಣ್ಯಗಳ ಸಂಖ್ಯೆ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 32 ಸೆಂಟಿಮೀಟರ್ ಎತ್ತರ ಮತ್ತು 18 ಸೆಂಟಿಮೀಟರ್ ಪಾದದ ತ್ರಿಜ್ಯವಿರುವ ಒಂದು ಸಿಲಿಂಡರಾಕಾರದ ಬಕೆಟ್ನಲ್ಲಿ ಪೂರ್ಣವಾಗಿ ಮರಳನ್ನು ತುಂಬಿದೆ. ಬಕೆಟ್ನಲ್ಲಿರುವ ಮರಳನ್ನು ಪೂರ್ತಿಯಾಗಿ ನೆಲದ ಮೇಲೆ ಸುರಿದಾಗ ಅದು ಶಂಕುವಿನಾಕಾರದ ಮರಳಿನ ರಾಶಿಯನ್ನು ಉಂಟುಮಾಡಿದೆ. ಶಂಕುವಿನಾಕಾರದ ರಾಶಿಯ ಎತ್ತರವು 24 ಸೆಂಟಿಮೀಟರ್ ಆದರೆ ಮರಳಿನ ರಾಶಿಯ ತ್ರಿಜ್ಯ ಹಾಗೂ ಓರೆ ಎತ್ತರವನ್ನು ಕಂಡುಹಿಡಿಯಿರಿ ಅಂತಿದೆ. ಇಲ್ಲಿ ಕೊಟ್ಟಿರುವಂತಹ ಅಂಶಗಳು ಏನೇನು? ಸಿಲಿಂಡರ್ ಆಕಾರದ ಬಕೆಟ್ನ ಎತ್ತರ h = 32 ಸೆಂಟಿಮೀಟರ್. ಹಾಗಾದರೆ ಪಾದದ ತ್ರಿಜ್ಯ 18 ಸೆಂಟಿಮೀಟರು. ಹಾಗಾಗಿ ಶಂಕುವಿನ ಮರಳಿನ ಎತ್ತರ h = 24 ಸೆಂಟಿಮೀಟರ್ ಅಂತೇಳಿ ಕರಿತೀವಿ. ಸಿಲಿಂಡರ್ನಾಕಾರದ ಬಕೆಟ್ನ ಘನಫಲ πr²h. ಸೊ ಅಲ್ಲಿಗೆ 22/7 × 18 × 18 × 32. ಸೊ ಅಲ್ಲಿಗೆ ವಿದ್ಯಾರ್ಥಿಗಳು ಇದನ್ನು ನಾವು ಇಷ್ಟು ಗುಣಿಸಿದರೆ 2,28,096 / 7. ಸೊ ಈ ಬಕೆಟ್ನ ಘನಫಲ ಹಾಗೆ ಇರಲಿ. ನೆಕ್ಸ್ಟು ಶಂಕುವಿನ ಮರಳಿನ ಘನಫಲವನ್ನು ತೆಗೆದುಕೊಳ್ಳೋಣ. ಏಕೆಂದರೆ ಇವೆರಡು ಈಕ್ವಲ್ ಆಗಿರುತ್ತೆ. ಹೀಗಾಗಿ 1/1 ಕಂಡುಹಿಡ್ಕೊಳ್ಳೋಣ. ಶಂಕುವಿನ ತೆಗೆದುಕೊಂಡ್ರೆ 1/3
ಪೈ ಆರ್ ಸ್ಕ್ವೇರ್ ಹೆಚ್. ಸೊ ಹೆಚ್ ಅನ್ನೋದು ಕ್ಯಾಪಿಟಲ್ ಇಲ್ಲಿ ಶಂಕುವಿನ ರಾಶಿಯ ಎತ್ತರ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿ ವಿದ್ಯಾರ್ಥಿಗಳ ಕ್ಯಾಪಿಟಲ್ ಎಚ್ ಅಲ್ಲಿ ತೆಗೆದುಕೊಳ್ಳಲಾಗಿದೆ. 1/3 ಇಂಟು 22/7 ಇಂಟು ಆರ್ ಸ್ಕ್ವೇರ್ ಇಂಟು 24. ಸೊ ಅಲ್ಲಿ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಗುಣಿಸಿದರೆ ಅಂಶ ಮತ್ತು ಛೇದವನ್ನು 528/21 ಆರ್ ಸ್ಕ್ವೇರ್ ಅಂತಾಗುತ್ತೆ. ಸೊ ಅಲ್ಲಿಗೆ ಶಂಕುವಿನ ಮರಳಿನ ಘನಫಲ ಈಸ್ ಈಕ್ವಲ್ ಟು ಸಿಲಿಂಡರ್ ಆಕಾರದ ಬಕೆಟ್ನ ಘನಫಲ. ಈಗ ಆಲ್ರೆಡಿ ಕಂಡುಹಿಡ್ಕೊಂಡಿದ್ದೀವಿ ತಾನೆ. ಸೊ ಆ ಬೆಲೆಗಳನ್ನು ಆದೇಶಿಸಿದರೆ ಏನಾಗುತ್ತೆ, 528/21 ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2,28,096/7. ಸೊ ಅಲ್ಲಿಗೆ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2,28,096 ಇಂಟು 21/7 ಇಂಟು 528. ಸೊ ಅಲ್ಲಿಗೆ ವಿದ್ಯಾರ್ಥಿಗಳಿಂದ ಕ್ಯಾಲ್ಕುಲೇಟ್ ಮಾಡಿದರೆ 1,296 ಅಂತ ಹೇಳಿ ಕರೆಯಲ್ಪಡ್ತೀವಿ. ಏನಿದು ಮರಳಿನ ರಾಶಿಯ ತ್ರಿಜ್ಯ. ಹಾಗಾದರೆ ಮತ್ತೇನು ಕಂಡುಹಿಡಿಬೇಕಾಗಿದೆ, ಇದರಲ್ಲಿ ಓರೆ ಎತ್ತರ ಕಂಡುಹಿಡಿಬೇಕಲ್ಲ, ಹೌದು ತಾನೆ. ಸೊ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 24 ಸ್ಕ್ವೇರ್ ಪ್ಲಸ್ 36 ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 576 ಪ್ಲಸ್ 1,296 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಕೂಡಿದರೆ 1,872 ಬರುತ್ತೆ. ವಿದ್ಯಾರ್ಥಿಗಳ ಇದಕ್ಕೆ ವರ್ಗಮೂಲ ಇಲ್ಲ. ಸೊ ಹಾಗಾದರೆ ಇದನ್ನೇನು ಮಾಡಬೇಕು, ವಿಸ್ತರಿಸಿ ಬರ್ಕೋಬೇಕು. ಅಲ್ಲಿಗೆ 144 ಇಂಟು 13. 144ಕ್ಕೆ ಇದೆ ಅಲ್ವಾ ವರ್ಗಮೂಲ, ಎಷ್ಟು, 12. ಸೊ 12√13 ಸೆಂಟಿಮೀಟರ್ ಅಂಥೇಳಿ ಕರಿತೀವಿ. ಇದೇನಿದು ಓರೆ ಎತ್ತರ ಅಂಥೇಳಿ ಹೇಳುವಂಥದ್ದು. ಹಾಗಾದರೆ ಈ ಲೆಕ್ಕ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ ಲೆಕ್ಕಗಳು ವಿದ್ಯಾರ್ಥಿಗಳೇ 8 ಮತ್ತು 9ನೇ ಲೆಕ್ಕಗಳನ್ನು ನಿಮಗೆ ಮಾಡಲಿಕ್ಕೆ ಬಿಡಲ್ಪಟ್ಟಿದ್ದೇನೆ. ಸೊ ಆ ಲೆಕ್ಕಗಳನ್ನು ನೀವೇ ವರ್ಕೌಟ್ ಮಾಡಿ ಅದರ ಉತ್ತರಗಳನ್ನು ಕೂಡ ನಿಮಗೆ ಕೊಡಲಾಗಿದೆ, ಇದರಲ್ಲೇ ಇದೆ. ಸೊ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸೊಲ್ಯೂಷನ್ಸ್ ನಿಮಗೆ ಈಸಿಯಾಗಿ ದೊರೆಯುತ್ತೆ. ಇದನ್ನು ಒಂದ್ಸಲ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ವರ್ಕೌಟ್ ಮಾಡಿ. ಹಾಗಾದರೆ ವಿದ್ಯಾರ್ಥಿಗಳೇ ಅಲ್ಲಿಗೆ ಅಭ್ಯಾಸ 15.3ಯಲ್ಲಿರುವಂತಹ ಎಲ್ಲ ಲೆಕ್ಕಗಳು ಕಂಪ್ಲೀಟ್ ಆಗಿದೆ. ಸೊ ಈ ಎಲ್ಲ ಲೆಕ್ಕಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಓಕೆ, ಹಾಗಾದರೆ ಮುಂದಿನ ಕಾನ್ಸೆಪ್ಟನ್ನು ತೆಗೆದುಕೊಳ್ಳೋಣ. ಅದೇ ಶಂಕುವಿನ ಭಿನ್ನಕ. ಸೊ ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳ ನಿಮಗೆ. ಒಂದು ಶಂಕುವನ್ನು ತೆಗೆದುಕೊಂಡು ಅದರ ಪಾದಕ್ಕೆ ಸಮಾಂತರವಾಗಿರುವ ಒಂದು ಸಮತಲದ ಮೂಲಕ ಕತ್ತರಿಸಿದಾಗ ಮತ್ತು ಸಮತಲದ ಒಂದು ಕಡೆಯಲ್ಲಿ ಉಂಟಾದ ಶಂಕುವನ್ನು ಬೇರ್ಪಡಿಸಿ ಸಮತಲದ ಮತ್ತೊಂದು ಕಡೆಯಲ್ಲಿ ಉಳಿಯುವ ಘನವನ್ನು ಶಂಕುವಿನ ಭಿನ್ನಕ ಅಂದರೆ ಫ್ರಸ್ಟಮ್ ಆಫ್ ಎ ಕೋನ್ ಎಂದು ಕರೆಯುತ್ತೇವೆ ಅಂತ ಹೇಳಿಬಿಟ್ಟು ಈ ಚಟುವಟಿಕೆಯ ಮೂಲಕ ವಿದ್ಯಾರ್ಥಿಗಳೇ ನಾವು ಹೇಳಲ್ಪಡ್ತೇವೆ. ಹಾಗಾದರೆ ಇಲ್ಲಿ ಈ ಪಾಠಕ್ಕೆ ಅಂದರೆ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿರುವಂತಹ ಶಂಕುವಿನ ಭಿನ್ನಕ, ಸೊ ಇದರಲ್ಲಿ ಬರುವಂತಹ ಸೂತ್ರಗಳು ಹಾಗೂ ಒಂದು ಉದಾಹರಣೆ ಲೆಕ್ಕವನ್ನು ನೋಡೋಣ. ವಿದ್ಯಾರ್ಥಿಗಳೇ ಉದಾಹರಣೆ ಲೆಕ್ಕ ಹೋಗೋದಕ್ಕಿಂತ ಮುಂಚೆ ಸೂತ್ರವನ್ನು ಇಲ್ಲಿ ನಾವು ತೆಗೆದುಕೊಳ್ಳೋಣ. ಶಂಕುವಿನ ಭಿನ್ನಕದ ಘನಫಲ ಈಸ್ ಈಕ್ವಲ್ ಟು 1/3 πh ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2 ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗೆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ಇಂಟು R1 ಪ್ಲಸ್ R2 ಇಂಟು ಎಲ್. ಓಕೆ, ಎಲ್ ಬೆಲೆ ಗೊತ್ತಿದೆಯಲ್ಲ. ಹಾಗೆ ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ಇಂಟು R1 ಪ್ಲಸ್ R2 ಇಂಟು ಎಲ್ ಪ್ಲಸ್ ಪೈ R1 ಸ್ಕ್ವೇರ್ ಪ್ಲಸ್ ಪೈ R2 ಸ್ಕ್ವೇರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ ಸೂತ್ರಗಳು. ಸೊ ಇವುಗಳನ್ನು ಈ ಸೂತ್ರದ ಆಧಾರದ ಮೇಲೆ ನಾವು ಏನು ಮಾಡ್ತಾ ಹೋಗ್ತೀವಿ, ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀವಿ. ಹಾಗಾದರೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 45 ಸೆಂಟಿಮೀಟರ್ ಎತ್ತರ ಇರುವ ಶಂಕುವಿನ ಭಿನ್ನಕದ ಪಾದಗಳ ತ್ರಿಜ್ಯಗಳು 28 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ಗಳಾಗಿವೆ. ಇದರ ಘನಫಲ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ 22 ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ ವಿದ್ಯಾರ್ಥಿಗಳ ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ. ಇಲ್ಲಿ ನಾವು ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂತಹ ದತ್ತಾಂಶಗಳನ್ನು ತೆಗೆದುಕೊಂಡ್ರೆ ಎಚ್ ಇಸ್ ಈಕ್ವಲ್ ಟು 48 ಸೆಂಟಿಮೀಟರ್,
R1 ಈಸ್ ಈಕ್ವಲ್ ಟು 28 ಸೆಂಟಿಮೀಟರ್, R2 ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಅಲ್ಲಿಗೆ ಎಲ್ಲನ್ನು ನಾವು ಫೈಂಡ್ ಔಟ್ ಮಾಡಿದರೆ L ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ h ಸ್ಕ್ವೇರ್ ಪ್ಲಸ್ R1 ಮೈನಸ್ R2 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ವಿದ್ಯಾರ್ಥಿಗಳ ಎಲ್ಲ ಬೆಲೆಗಳನ್ನು ಇಲ್ಲಿ ಆದೇಶಿಸಲ್ಪಟ್ಟಿದ್ದಾವೆ. ಆದೇಶಿಸಲ್ಪಟ್ಟು ಕ್ಯಾಲ್ಕುಲೇಟ್ ಮಾಡಿದರೆ L ಈಸ್ ಈಕ್ವಲ್ ಟು 49.65 ಸೆಂಟಿಮೀಟರ್ ಅಂತ ಹೇಳಿ ಬರುತ್ತೆ. ಸೊ ಇದು ಓರೆ ಎತ್ತರ ಅಂಥೇಳಿ ಕರಿತೇವೆ. ಮೊದಲಾಗಿ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ಇಂಟು R1 ಪ್ಲಸ್ R2 ಇಂಟು L. ಸೊ ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿದರೆ 22/7 ಇಂಟು 28 ಪ್ಲಸ್ 7 49.65. ಸೊ ಅಲ್ಲಿಗೆ 22 ಇಂಟು 5 ಇಂಟು 49.65. ಸೊ ಗುಣಿಸಿದರೆ 5461.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು. ಹಾಗೆ ನೆಕ್ಸ್ಟು ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದರ ಸೂತ್ರ ಏನು? ಪೈ ಇಂಟು R1 ಪ್ಲಸ್ R2 L ಪ್ಲಸ್ ಪೈ R1 ಸ್ಕ್ವೇರ್ ಪ್ಲಸ್ ಪೈ R2 ಸ್ಕ್ವೇರ್. ಹೌದಾನೆ? ಸೊ ಆ ಬೆಲೆಗಳೆಲ್ಲ ಏನಿದೆ? 22/7 ಇಂಟು 28 ಪ್ಲಸ್ 7, L ಅಂದರೆ 49.65 ಪ್ಲಸ್ 22/7 ಇಂಟು 28 ಇಂಟು 28 ಪ್ಲಸ್ 22/7 ಇಂಟು 7 ಇಂಟು 7. ಆಯ್ತಾನೆ? ಸೊ ಎಲ್ಲ ಬೆಲೆಗಳನ್ನು ನಾವು ಸೂತ್ರದಲ್ಲಿ ಆದೇಶಿಸಿದ್ದೇವೆ. ಸೊ ಅಲ್ಲಿಗೆ ವಿದ್ಯಾರ್ಥಿಗಳಿಂದ ಕ್ಯಾಲ್ಕುಲೇಟ್ ಮಾಡಿದರೆ 5461.5 ಪ್ಲಸ್ 22 ಇಂಟು 4 ಇಂಟು 28 ಪ್ಲಸ್ 22 ಇಂಟು 7. ಸೊ ಅಲ್ಲಿಗೆ ಗುಣಿಸಿದರೆ 5461.5 ಹಾಗೆ ಇರುತ್ತೆ, ಪ್ಲಸ್ 2464 ಪ್ಲಸ್ 154. ಅಲ್ಲಿಗೆ ಇದಿಷ್ಟನ್ನು ಕೂಡಿದರೆ 8079.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ವಿದ್ಯಾರ್ಥಿಗಳ ಇದು ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರೆಯುವಂಥದ್ದು. ಹಾಗಾದರೆ ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ಶಂಕುವಿನ ಭಿನ್ನಕದ ಘನಫಲ 1/3 ಪೈ ಹೆಚ್ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2. ವಿದ್ಯಾರ್ಥಿಗಳ ಸೂತ್ರಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೊಟ್ಟಿರಲ್ಲ. ಸೊ ಸೂತ್ರಗಳನ್ನೆಲ್ಲ ನೀವು ಕಲ್ತಿರಬೇಕು. ಒಂದು ಅಂಶನೂ ಕೂಡ ಹೆಚ್ಚು ಕಮ್ಮಿ ಆಗಂಗಿಲ್ಲ. ಏಕೆಂದರೆ ಅಲ್ಲಿ ಒಂದು ಪ್ಲಸ್ ಮೈನಸ್ ಅಥವಾ ಇಂಟು ಎಲ್ ಇದೆಲ್ಲ ವ್ಯತ್ಯಾಸ ಆಯಿತು ಅಂದರೆ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಫುಲ್ ರಾಂಗ್ ಆಗಿಬಿಡತ್ತೆ. ಹಾಗಾಗಿ ಫಾರ್ಮುಲಾಸ್ಗಳನ್ನು ಕೇರ್ಫುಲ್ಲಾಗಿ ಕಲ್ತಿರಬೇಕಾಗಿರುತ್ತೆ. ಸೊ ಈಗ ಶಂಕುವಿನ ಭಿನ್ನಕದ ಘನಫಲವನ್ನು ತೆಗೆದುಕೊಂಡ್ರೆ ಇದಕ್ಕೆ ಬೆಲೆಗಳನ್ನು ಆದೇಶಿಸಿದರೆ 1/3 ಇಂಟು 22/7 ಇಂಟು 45 ಇಂಟು 28 ಇಂಟು 28 ಪ್ಲಸ್ 7 ಇಂಟು 7 ಪ್ಲಸ್ 28 ಇಂಟು 7. ಸೊ ಅಲ್ಲಿಗೆ 22/7 ಇಂಟು 15 784 ಪ್ಲಸ್ 49 ಪ್ಲಸ್ 196. ಅಲ್ಲಿಗೆ ವಿದ್ಯಾರ್ಥಿಗಳೇ 22/7 ಇಂಟು 15 784 ಪ್ಲಸ್ 49 ಪ್ಲಸ್ 196. ಇದಿಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 48,510 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಏನಿದು? ನಮ್ಮ ಶಂಕುವಿನ ಭಿನ್ನಕದ ಘನಫಲ. ಸೊ ವಿದ್ಯಾರ್ಥಿಗಳೇ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ಮುಂದಿನ ಉದಾಹರಣೆ ಲೆಕ್ಕಗಳನ್ನು ನಿಮಗೆ ವರ್ಕೌಟ್ ಮಾಡಲಿಕ್ಕೆ ಬಿಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಆ ಎಲ್ಲ ಲೆಕ್ಕಗಳನ್ನು ನೀವೇ ವರ್ಕೌಟ್ ಮಾಡ್ತಾ ಹೋಗಿ. ಅದರ ಆನ್ಸರು ಕೂಡ ಅದರಲ್ಲೇ ಇದೆ. ಹಾಗಾಗಿ ಆ ಲೆಕ್ಕಗಳನ್ನು ನಿಮಗೆ ಬಿಟ್ಟಿದ್ದೇನೆ, ಉಳಿದಿರ ಲೆಕ್ಕಗಳನ್ನು. ಹಾಗಾದರೆ ಮುಂದೆ ಅಭ್ಯಾಸ 15.4 ತೆಗೆದುಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ 5 ಪ್ರಶ್ನೆಗಳನ್ನು ಕೊಡಲಾಗಿದೆ. ಸೊ ಈ 5 ಪ್ರಶ್ನೆಗಳಲ್ಲಿ ಕೆಲವು ಮಾತ್ರ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಈ ಅಭ್ಯಾಸದಲ್ಲಿ ಮೊದಲ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, 14 ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟವು ಶಂಕುವಿನ ಭಿನ್ನಕ ರೂಪದಲ್ಲಿದೆ. ಅದರ 2 ವೃತ್ತಾಕಾರದ ಪಾದಗಳ ವ್ಯಾಸಗಳು 4 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ಗಳಾಗಿವೆ. ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಇದೆ. ವಿದ್ಯಾರ್ಥಿಗಳಲ್ಲಿ ನಿಮಗೆ ಚಿತ್ರವನ್ನು ಕೊಡಲಾಗಿದೆ. 14 ಸೆಂಟಿಮೀಟರು ಮತ್ತು ವ್ಯಾಸ 4 ಸೆಂಟಿಮೀಟರು. ಹಾಗೆಯೇ ಈ ವೃತ್ತಾಕಾರದ ಪಾದ ಅಂದರೆ ತಳಭಾಗವನ್ನು ತಗೊಂಡಾಗ 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಕುಡಿಯುವ ನೀರಿನ ಗಾಜಿನ ಲೋಟದ ಘನಫಲವನ್ನು ನಾವು ಕಂಡುಹಿಡಿಯಬೇಕು. ಹಾಗಾಗಿ ಇಲ್ಲಿ ಶಂಕುವಿನ ಭಿನ್ನಕದ ಸೂತ್ರವನ್ನು ಆದೇಶಿಸಲ್ಪಟ್ಟರೆ 1/3 ಪೈ ಹೆಚ್ ಇಂಟು R1 ಸ್ಕ್ವೇರ್
ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2 ಹೌದಾನೆ. ಪೈ ಬೆಲೆ 22/7 ಗೊತ್ತಿದೆ. H ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. R1 ಅಂದರೆ 4/2 ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಆಗುತ್ತೆ. R2 ಇಸ್ ಈಕ್ವಲ್ ಟು 2/2 ಅಂದರೆ ಎಷ್ಟಾಯಿತು, 1 ಸೆಂಟಿಮೀಟರ್ ಆಯಿತು. ಸೊ ವಿದ್ಯಾರ್ಥಿಗಳ ಎಲ್ಲ ಬೆಲೆಗಳನ್ನು ಇದರಲ್ಲಿ ಆದೇಶಿಸಲ್ಪಟ್ಟರೆ 1/3 ಇಂಟು 22/7 ಇಂಟು 14 ಇಂಟು 4 ಪ್ಲಸ್ 1 ಪ್ಲಸ್ 2. ಸೊ ಇದಿಷ್ಟು ಕೂಡಿದರೆ 1/3 ಇಂಟು 22/7 ಇಂಟು 14 ಇಂಟು 7 ಅಲ್ವಾ. ಸೊ ಅಲ್ಲಿಗೆ 1/3 ಇಂಟು 22 ಇಂಟು 14. ವಿದ್ಯಾರ್ಥಿಗಳೇ ಅಲ್ಲಿಗೆ ಇದನ್ನು ನಾವು ಗುಣಿಸಲ್ಪಟ್ರೆ 102 2/3 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರೆಯಲ್ಪಡ್ತೀವಿ. ಇಲ್ಲಿ ಸ್ಕ್ವೇರ್ ಆಗಲ್ಲ, ಕ್ಯೂಬ್ ಆಗುತ್ತೆ, ಯಾಕೆ ಹೇಳಿ ಘನಫಲ ಅಲ್ಲ ಇದು, ಹೌದಾನೆ. ಸೊ ಇಷ್ಟು ಗಾಜಿನ ಲೋಟದ ಸಾಮರ್ಥ್ಯವನ್ನು ಹೊಂದಿದೆ ಅಂಥೇಳಿ ಹೇಳಲ್ಪಡ್ತೀವಿ. ಸೊ ವಿದ್ಯಾರ್ಥಿಗಳು ಇಲ್ಲಿ ಮುಖ್ಯವಾಗಿ ನೀವು ಕಲಿಬೇಕಾಗಿರೋದು ಸೂತ್ರ, ಹಾಗೆಯೇ ಆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳು. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಒಂದು ಶಂಕುವಿನ ಭಿನ್ನಕದ ಓರೆ ಎತ್ತರವು 4 ಸೆಂಟಿಮೀಟರ್ ಮತ್ತು ಅದರ ವೃತ್ತಾಕಾರದ ಪಾದದ ಸುತ್ತಳತೆಗಳು 18 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ ಇದಕ್ಕೆ ಏನು ಸೊಲ್ಯೂಷನ್ ಅಂತೇಳಿ ನಾವು ನೋಡ್ತಾ ಹೋದರೆ, ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ. R1 ಮತ್ತು R2 ತ್ರಿಜ್ಯಗಳು. ಸೊ ಹೆಚ್ಚು ಓರೆ ಎತ್ತರ 4 ಸೆಂಟಿಮೀಟರ್ ಅಂತ ಹೇಳಿದೆ, ಗೊತ್ತಾನೆ. ಸೊ ಇಲ್ಲಿ ವಿದ್ಯಾರ್ಥಿಗಳೇ ಮೊದಲದಾಗಿ ವೃತ್ತಾಕಾರದ ಪಾದದ ಪರಿಧಿ ಎಷ್ಟಿದೆ, 18 ಸೆಂಟಿಮೀಟರ್ ಇದೆ. ಹಾಗಾದರೆ ಪರಿಧಿ ಸೂತ್ರ ಏನು, 2πr1 ಇಸ್ ಈಕ್ವಲ್ ಟು 18. ಹಾಗಾದರೆ ತ್ರಿಜ್ಯ R1 ಇಸ್ ಈಕ್ವಲ್ ಏನಾಗುತ್ತೆ, 9/π ಸೆಂಟಿಮೀಟರ್ ಅಂತ ಹೇಳಿ ಕರೀತೀವಿ. ಹಾಗೆ ಮೇಲ್ಭಾಗದ ವೃತ್ತಾಕಾರದ ಪರಿಧಿ ಎಷ್ಟಿದೆ, 6 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾನೆ ದತ್ತಾಂಶದಲ್ಲಿ. ಹಾಗಾದರೆ 2πr2 ಇಸ್ ಈಕ್ವಲ್ ಟು 6, ಹೌದಾನೆ. ಹಾಗಾದರೆ R ಬೆಲೆ ಏನಾಗುತ್ತೆ, 3/π ಸೆಂಟಿಮೀಟರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇಲ್ಲಿ ಏನು ಮಾಡಿದ್ವಿ ನಾವು, R1 ಮತ್ತು R2 ಬೆಲೆಗಳನ್ನು ಕೊಟ್ಟಿರುವಂತಹ ಹಿಂಟಲ್ಲಿ ಬಳಸ್ಕೊಂಡು ಕಂಡುಹಿಡಿದ್ವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈಗ ನೆಕ್ಸ್ಟ್ ಏನು ಕಂಡುಹಿಡಿಯೋಣ, ಈ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ, ಹೌದಾನೆ. ಅದರ ಸೂತ್ರ ಏನು, ಪೈ ಇಂಟು R1 ಪ್ಲಸ್ R2 ಇಂಟು L ಅಂತ ಹೇಳಿ ಕರೆಯಲ್ಪಡ್ತೀವಿ. ಬೆಲೆಗಳನ್ನು ಆದೇಶಿಸಿದರೆ ಪೈ ಇಂಟು 9/π ಪ್ಲಸ್ 3/π ಇಂಟು 4. ಸೊ ಅಲ್ಲಿಗೆ ಪೈ ಇಂಟು 9 ಪ್ಲಸ್ 4/π, ಪೈ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. 9 ಪ್ಲಸ್ 3 ಎಷ್ಟು, 12, 12 4 48. ಸೊ ಅಲ್ಲಿಗೆ ನಮಗೆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 48 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿಬಿಟ್ಟು ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿತೀವಿ. ಎಕ್ಸಾಮ್ ದೃಷ್ಟಿಯಿಂದ ವಿದ್ಯಾರ್ಥಿಗಳೇ ಈ ಲೆಕ್ಕ ತುಂಬ ಇಂಪಾರ್ಟೆಂಟ್ ಆಗಿ ನಿಮಗೆ ಬೇಕಾಗುತ್ತೆ. ಸೊ ಇದನ್ನು ನೀವು ವರ್ಕೌಟ್ ಮಾಡಲೇಬೇಕು. ಓಕೆ, ಅಲ್ಲಿಗೆ ನಂತರ ವಿದ್ಯಾರ್ಥಿಗಳೇ ಈ ಅಭ್ಯಾಸದಲ್ಲಿ ಕೊನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹಾಗೂ ಈ ಪಾಠದ ಕೊನೆಯ ಪ್ರಶ್ನೆನೂ ಕೂಡ ಹೌದು. ಅಭ್ಯಾಸದ ಕೊನೆಯ ಪ್ರಶ್ನೆ, ಪಾಠದ ಕೊನೆಯ ಪ್ರಶ್ನೆನೂ ಕೂಡ ಹೌದು. ಉಳಿದಿರೋ 3 ಮತ್ತು 4ನೇ ಲೆಕ್ಕ ನಿಮಗೆ ಬಿಟ್ಟಿದ್ದೇನೆ. ಲಾಸ್ಟ್ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಒಂದು ಲೋಹದಿಂದ ಮಾಡಿದ ವೃತ್ತಪಾದ ಶಂಕುವಿನ ಎತ್ತರ 20 ಸೆಂಟಿಮೀಟರ್ ಮತ್ತು ಶೃಂಗಕೋನವು 60. ಈ ಶಂಕುವಿನ ಅದರ ಎತ್ತರದ ಮಧ್ಯಭಾಗದಲ್ಲಿ ಪಾದಕ್ಕೆ ಸಮಾಂತರವಾಗಿ ಒಂದು ಸಮತಲದ ಮೂಲಕ ಕತ್ತರಿಸಿದೆ. ಈ ರೀತಿಯಾಗಿ ಪಡೆದ ಶಂಕುವಿನ ಭಿನ್ನಕವನ್ನು ತಂತಿಯ ವ್ಯಾಸ 1/16 ಸೆಂಟಿಮೀಟರ್ ಇರುವಂತೆ ತಂತಿಯಾಗಿ ಎಳೆದರೆ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳಲ್ಲಿ ಚಿತ್ರಗಳನ್ನು ನಿಮಗೆ ಕೊಡಲಾಗಿದೆ ಅಲ್ವಾ. ಸೊ ಇದೆಷ್ಟಿದೆ, 60 ಡಿಗ್ರಿ ಇದೆ. ಸೊ BO ಇಲ್ಲಿಂದ ಹಿಂಗೆ ತೊಗೊಂಡ್ರೆ 10 ಸೆಂಟಿಮೀಟರ್ ಇದೆ. ಹಾಗೆ ಇಲ್ಲಿ ಇದರ ಎತ್ತರ ತೊಗೊಂಡ್ರೆ 20 ಸೆಂಟಿಮೀಟರ್ ಇದೆ. ಸೊ ಇದರ ಎತ್ತರವನ್ನು ತಗೊಂಡ್ರೆ 10 ಸೆಂಟಿಮೀಟರ್ ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ಅಲ್ಲಿಗೆ ಕಾಟ್ 30 ಡಿಗ್ರಿ ಇಸ್ ಈಕ್ವಲ್ ಟು AO/BO. ನಮ್ಮ ಟ್ರಿಗ್ನೋಮೆಟ್ರಿಯನ್ನು ಇಲ್ಲಿ ಯೂಸ್ ಮಾಡಿದ್ವಿ ವಿದ್ಯಾರ್ಥಿಗಳೇ. √3 ಇಸ್ ಈಕ್ವಲ್ ಟು, ಅಂದರೆ ಕಾಟ್ 30 ಅಂದರೆ ಎಷ್ಟು, √3 ಇಸ್ ಈಕ್ವಲ್ ಟು 10/BO. ಅಲ್ಲಿ AO ಕಂಡುಹಿಡಿಕೊಂಡಿದ್ದೀವಲ್ಲ, ಹಾಗಾಗಿ BO ಇಸ್ ಈಕ್ವಲ್ ಟು 10/√3 ಸೆಂಟಿಮೀಟರ್. ಸೊ ಇದನ್ನು R1 ಅಂತ ಹೇಳಿ ತೆಗೆದುಕೊಳ್ಳೋಣ. ನೆಕ್ಸ್ಟು ಕಾಟ್ 30 ಡಿಗ್ರಿ ಇಸ್ ಈಕ್ವಲ್ ಟು AD/CD. ಸೊ √3 ಇಸ್ ಈಕ್ವಲ್ ಟು 20/CD. ಸೊ ಅಲ್ಲಿಗೆ CD ಇಸ್ ಈಕ್ವಲ್ ಟು 20/√3 ಸೆಂಟಿಮೀಟರ್.
ಸೊ ಇದನ್ನು R2 ಅಂತ ಹೇಳಿ ತಗೋಣ. ಹಾಗಾದರೆ ಭಿನ್ನಕದ ಘನಫಲ 1/3 ಪೈ H ಇಂಟು R1² ಪ್ಲಸ್ R2² ಪ್ಲಸ್ R1 R2. ವಿದ್ಯಾರ್ಥಿಗಳ ಎಲ್ಲ ಬೆಲೆಗಳನ್ನು ಆದೇಶಿಸಿದರೆ 1/3 ಇಂಟು 22/7 ಇಂಟು 10 ಬ್ರ್ಯಾಕೆಟಲ್ಲಿ 10/√3 ಹೋಲ್ ಸ್ಕ್ವೇರ್ ಪ್ಲಸ್ 20/√3 ಹೋಲ್ ಸ್ಕ್ವೇರ್ ಪ್ಲಸ್ 10/√3 ಇಂಟು 20/√3. ಅಲ್ಲಿಗೆ ಇದಿಷ್ಟು ನಾವು ಸಾಲ್ವ್ ಮಾಡಿದರೆ π/3 ಇಂಟು 10 ಅಂದರೆ 22/7ನ ಪೈ ಅಂತಲೇ ತೊಗೊಂಡಿದ್ದೇವೆ. 100/3 ಪ್ಲಸ್ 400/3 ಪ್ಲಸ್ 200/3. ಸೊ ಛೇದ ಸೇಮ್ ಇದೆ ವಿದ್ಯಾರ್ಥಿಗಳೇ. ಅಂಶಗಳನ್ನೆಲ್ಲ ಕೂಡಿದರೆ 700/3 ಆಯಿತು. ಸೊ ಅಲ್ಲಿಗೆ ಛೇದವನ್ನು ಗುಣಿಸಿದರೆ 7000 π/9 ಅಂತ ಬಂತು. ಓಕೆ, ಇದೇನಿದು ಭಿನ್ನಕದ ಘನಫಲ. ಈ ಭಿನ್ನಕದ ಘನಫಲ ಯಾವುದಕ್ಕೆ ಸಮನಾಗಿರುತ್ತೆ? ನಮ್ಮ ತಂತಿಯ ಘನಫಲಕ್ಕೆ ಸಮನಾಗಿರುತ್ತೆ. ಹಾಗಾಗಿ πr² H ಇಸ್ ಈಕ್ವಲ್ ಟು 7000 π/9. ಓಕೆ, ಪೈ ಇಂಟು 1/32 ಹೋಲ್ ಸ್ಕ್ವೇರ್ H ಇಸ್ ಈಕ್ವಲ್ ಟು 700 π/9. ವಿದ್ಯಾರ್ಥಿಗಳೇ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ ನಾವು ಸಾಲ್ವ್ ಮಾಡಿದರೆ 1/1024 ಇಂಟು H ಇಸ್ ಈಕ್ವಲ್ ಟು 7000/9. ಅಲ್ಲಿಗೆ H ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ 7000 ಇಂಟು 1024/9 ಅಂತ ಆಯಿತು. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ ಸಾಲ್ವ್ ಮಾಡಿದರೆ H ಇಸ್ ಈಕ್ವಲ್ ಟು 7,96,444.44 ಸೆಂಟಿಮೀಟರ್ ಅಂತ ಹೇಳಿ ಬರುತ್ತೆ. ಸೊ ಇದನ್ನು ನಾವು ಮಿಲಿಮೀಟರಿಗೆ ಕನ್ವರ್ಟ್ ಮಾಡಿದರೆ 7,964.44 ಮೀಟರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ತಂತಿಯ ಉದ್ದವನ್ನು ನಾವು ಕಂಡುಹಿಡಿಯಲ್ಪಡ್ತವೆ. ಹಾಗಾದರೆ ನಮ್ಮ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಈ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಪಾರ್ಟ್ 3 ಭಾಗಕ್ಕೆ ಬಂದಿರುವಂತಹ ಎಲ್ಲ ಕಲಿಕಾಂಶಗಳು ಹಾಗೂ ಅದರ ಉದಾಹರಣೆ ಲೆಕ್ಕಗಳು, ಅಭ್ಯಾಸದ ಲೆಕ್ಕಗಳು ಮತ್ತು ಸೂತ್ರಗಳು ವಿದ್ಯಾರ್ಥಿಗಳೇ ಎಲ್ಲ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿಗೆ ಪಾರ್ಟ್ 3 ಮುಗಿಯುತ್ತೆ. ಜೊತೆಗೆ ನಮ್ಮ ಈ ಪಾಠ ಅಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಈ ಪಾಠನೂ ಕೂಡ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ಬಂದಿರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸಿ ನಾನು ಕೊಟ್ಟಿರುವಂತಹ ಎಲ್ಲ ಹೋಮ್ವರ್ಕನ್ನು ನೀವು ನೋಟ್ಸಲ್ಲಿ ಬರೆದಿದ್ದೀರಾ ಅಂತ ಹೇಳಿ ತಿಳಿದು ನಂತರದ ಅವಧಿಯಲ್ಲಿ ನನ್ನ ಕರೆಕ್ಷನ್ ಮಾಡ್ತೇನೆ. ಓಕೆ, ಸೊ ಎಲ್ಲ ಅಂಶಗಳು ಅರ್ಥ ಆಗಿದೆ ಅಂತೇಳಿ ಭಾವಿಸಿ ಏನಾದರೂ ಡೌಟ್ ಇದ್ದರೆ ವಿದ್ಯಾರ್ಥಿಗಳೇ ನನಗೆ ಫೋನ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನು ಡೌಟ್ ಇದೆ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ತಾ ಹೋಗಬಹುದು. ಓಕೆ, ಸೊ ಹಾಗಾಗಿ ಈ ಪಾಠ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.